ನಮಸ್ಕಾರ. ಕರ್ನಾಟಕದ ಸಿಎಂ ಕುರ್ಚಿಗಾಗಿ ನಡೀತಿರೋ ಈ ಬಿರುಸಿನ ಸ್ಪರ್ಧೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಈ ರಾಜಕೀಯ ಕುಸ್ತಿಯಲ್ಲಿ ಗೆಲ್ಲೋದು ಯಾರು, ಸಿದ್ದರಾಮಯ್ಯನವರ ಅಥವಾ ಡಿ.ಕೆ. ಶಿವಕುಮಾರ್ ಅವರ? ಬನ್ನಿ, ಈ ಇಬ್ಬರು ನಾಯಕರ ರಾಜಕೀಯ ಸಿವಿ, ಅವರ ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಮೊದಲಿಗೆ 2 ಬಾರಿ ಸಿಎಂ ಆಗಿರೋ ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯನವರ ಕಡೆ ನೋಡೋಣ. ವಕೀಲರಾಗಿ ವೃತ್ತಿ ಶುರು ಮಾಡಿ ರಾಜಕೀಯದಲ್ಲಿ 4 ದಶಕಗಳ ಅನುಭವ ಇವರಿಗಿದೆ. 2023ರ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಆಸ್ತಿ ಸುಮಾರು 52 ಕೋಟಿ ರೂಪಾಯಿ. ಆಡಳಿತದ ಅನುಭವ, ಜನಸಾಮಾನ್ಯರ ಜೊತೆಗಿನ ನಂಟು, ಇವೆಲ್ಲ ಇವರ ದೊಡ್ಡ ಪ್ಲಸ್ ಪಾಯಿಂಟ್ಸ್. ಹೌದು, ಭಾಗ್ಯ ಗ್ಯಾರಂಟಿಗಳ ರೂವಾರಿ ಅಂತಾನೆ ಇವರು ಫೇಮಸ್. ಇದೇ ಇವರ ಪೊಲಿಟಿಕಲ್ USP. ಆದರೆ ಜನಪ್ರಿಯ ಯೋಜನೆಗಳಿಂದ ಆರ್ಥಿಕ ಶಿಸ್ತು ತಪ್ಪುತ್ತೆ ಅನ್ನೋ ಆರೋಪ ಇವರ ಮೇಲಿದೆ. ಅಷ್ಟೇ ಅಲ್ಲ, ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಹೊಸ ಆರೋಪ ಕೂಡ ಇತ್ತೀಚೆಗೆ ಕೇಳಿಬರ್ತಿದೆ. ಸರಿ, ಈಗ ಮತ್ತೊಬ್ಬ ಪ್ರಬಲ ಸ್ಪರ್ಧಿ, ಪಕ್ಷದ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಕಡೆ ಗಮನಹರಿಸೋಣ. ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯಕ್ಕೆ ಬಂದು ಕಾಂಗ್ರೆಸ್ ಪಕ್ಷದಲ್ಲೇ 35 ವರ್ಷಗಳ ಅನುಭವ ಹೊಂದಿದ್ದಾರೆ. ಇವರ ಘೋಷಿತ ಆಸ್ತಿ ಮೌಲ್ಯ ಸಿದ್ದರಾಮಯ್ಯನವರಿಗಿಂತ ತುಂಬಾ ಹೆಚ್ಚು, ಬರೋಬ್ಬರಿ 1413 ಕೋಟಿ ರೂಪಾಯಿ. ಪಕ್ಷ ಸಂಘಟನೆ, ಫಂಡ್ ರೈಸಿಂಗ್ ಮತ್ತೆ ಬಿಕ್ಕಟ್ಟು ನಿವಾರಣೆ, ಇವೆಲ್ಲ ಇವರ ಅಸಲಿ ತಾಕತ್ತು. ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕ ಅಂತಾನೂ ಇವರು ಗುರುತಿಸಿಕೊಂಡಿದ್ದಾರೆ. ಇವರ ರಾಜಕೀಯ ಶೈಲಿ ಸಿದ್ಧಾಂತಕ್ಕಿಂತ ಹೆಚ್ಚು ಫ್ಲೆಕ್ಸಿಬಲ್ ಮತ್ತೆ ಪ್ರಾಗ್ಮ್ಯಾಟಿಕ್ ಆಗಿದೆ. ಆದರೆ ಇವರ ದೊಡ್ಡ ವೀಕ್ನೆಸ್ ಅಂದ್ರೆ ಇವರ ಮೇಲಿರೋ ಗಂಭೀರ ಭ್ರಷ್ಟಾಚಾರದ ಕೇಸುಗಳು. ಹೀಗಾಗಿಯೇ ಇವರನ್ನ ಮನಿ ಮತ್ತು ಮಸಲ್ ಪವರ್ ರಾಜಕಾರಣಿ ಅಂತಾನೂ ಕರೆಯಲಾಗುತ್ತೆ. ಸೊ ಇವರಿಬ್ಬರ ವಿಷನ್ ಕೂಡ ಬೇರೆ ಬೇರೆ. ಸಿದ್ದರಾಮಯ್ಯನವರ ಫೋಕಸ್ ಸಮಾಜ ಕಲ್ಯಾಣದ ಕಡೆ, ಆದ್ರೆ ಶಿವಕುಮಾರ್ ಅವರದ್ದು ಮೂಲ ಸೌಕರ್ಯ ಅಭಿವೃದ್ಧಿಯ ಮಾಡೆಲ್. ಅಂದ್ರೆ ಒಬ್ರು ಜನಪರ ನಾಯಕರಾದ್ರೆ ಮತ್ತೊಬ್ರು ಪ್ರಬಲ ಸಂಘಟಕ. ಆಯ್ಕೆ ಇವೆರಡರ ನಡುವೆ. ಹಾಗಿದ್ರೆ ಈ ಇಬ್ಬರಲ್ಲಿ ಕರ್ನಾಟಕವನ್ನ ಮುನ್ನಡೆಸೋಕೆ ಯಾರು ಹೆಚ್ಚು ಸೂಕ್ತ? ಕಾದು ನೋಡೋಣ.